ಹ್ಞೂ ಆಯ್ತು ರವಿ ಒಂದೆರಡು ನಿಮಿಷ. ಧನ್ಯವಾದಗಳು ಸಭಾಪತಿಗಳೇ. ಸಭೆಯಲ್ಲಿ ಜನ ಇರಲಿಲ್ಲ ಸ್ವಾಮಿ, ಇಂಥ ಒಳ್ಳೆ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನಿಮ್ದು ಇಷ್ಟು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೋಗ್ತಾ ಇದೆ, ಇದು ನಮ್ಗೆ ತುಂಬಾ ಹೆಮ್ಮೆ. ತುಂಬಿದ ಸಭೆನ ತಗೊಳ್ಳಿ ಅಂತ ವಿನಂತಿ ಮಾಡ್ಕೊಂಡಿದ್ದೆ, ಅದಕ್ಕೆ ಧನ್ಯವಾದಗಳು. ಸಭಾಪತಿಗಳು ಬಿಟ್ಟಿರ್ತಕ್ಕಂಥದ್ದು ಅವ್ರು ಹೇಳಿದ್ರೆ ನಾಳೆ ತಗೊಳ್ತೀನಿ ಅಂದರೆ ನಾಳೆನೂ ಮಾತಾಡ್ಲಿಕ್ಕೆ ತಯಾರಿದ್ದೀನಿ. ಭಾಳ ಸಂತೋಷದ ವಿಚಾರ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಒಂದು ಗರಿ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ವಿಚಾರವನ್ನು ಮಾತಾಡಲಿಕ್ಕೆ ತಾವು ಹೇಳಿದಾಗೆ ಸಂಪೂರ್ಣ ಸಭೆ ಇದ್ದಾಗ ಮಾತಾಡಿದ್ರೆ ಬೆಳಿಗ್ಗೆ ಅವಕಾಶ ಕೊಟ್ಟಿದ್ರೆ ಬೆಳಿಗ್ಗೆನೇ ಮಾತಾಡ್ತೀವಿ. ಸರಿ, ಆಯ್ತು. ರೈಟ್. ಕ್ವಶನ್ ಅವರ್ಸೋದು ಇರ್ತಾವೆ ಮಾಡೋಕ್ಕಾಗುತ್ತೆ. ಅಲ್ಲ, ಫುಲ್ ಇದ್ರೇನು ಕೂಡ ರೆಕಾರ್ಡಲ್ಲಿ ಹೋಗುತ್ತೆ ಇವಾಗ ಮಾಡಿದ್ರೆ, ಯಾಕಂದರೆ ರವಿ ಅವ್ರದ್ದು ಭಾಳ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ತೊಗೊಂಬಿಡಿ. ಕ್ವಶನ್ ಅವರ್ಸೋದು ಮುಂದೆ ಹಾಕಕ್ಕೆ ಬರೋದಿಲ್ಲ, ಬೆಳಗ್ಗೆ ಮಾತಾಡಿ 2 ಸರಿ ಬಂತು. ಸಭಾಧ್ಯಕ್ಷರೇ, ಬೆಳಿಗ್ಗೆ ಅವಕಾಶ ಸಿಗುತ್ತೆ ಅಂತಿದ್ದೆ, ತಾವು ಇರಲಿಲ್ಲ, ನಮ್ಮ ಉಪಸಭಾಪತಿಗಳಿದ್ದರು. ಆ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಭಾಳ ಚೆನ್ನಾಗಿರೋದು. ಈಗ ನಿಮ್ಮನ್ನು ಕೂಡಿಸ್ಕೊಂಡೆ ನಾವು ಮುಖಸ್ತುತಿ ಆದಂಗೆ ಆಗಬಾರ್ದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ 40 ವರ್ಷದಲ್ಲಿ ಸುಮಾರು 1990ನೇ ಇಸ್ವಿಯಿಂದ ಈ ದೇಶದಲ್ಲಿ ಅದು ಕಲೆ, ಸಾಹಿತ್ಯ, ಕ್ರೀಡೆ ಮತ್ತು ಗವರ್ನೆನ್ಸು ಮತ್ತು ಹಲವಾರು ವಿಚಾರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಕರೆಸಿ ವರ್ಷಕ್ಕೆ ಅವರು ಪ್ರಪಂಚದಲ್ಲೇ ಅಥವಾ ಭಾರತ ದೇಶದಲ್ಲೇ ಇತಿಹಾಸವನ್ನು ಸೃಷ್ಟಿ ಮಾಡಿದಾಗ ಆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅವರ ಹೆಸರನ್ನು ಹೇಳ್ತಕ್ಕಂಥದ್ದು. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತಾವು ತೆಗೆದುಕೊಂಡಾಗ ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ವೈಚುಕರ ಹಳ್ಳಿ 270 ಮನೆಗಳು ಮಾತ್ರ ಇರೋದು. ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೋಯ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದೇ ಒಂದು ಹೊಗೆ ಇರ್ತಕ್ಕಂಥ ಒಲೆ ಇಲ್ಲದೆ ಇರ್ತಕ್ಕಂಥದ್ದು ಸ್ಮೋಕ್ಲೆಸ್ ವಿಲೇಜ್ ಅಂತ ಹೇಳಿ ಅದು ಭಾಳ ಪ್ರಸಿದ್ಧಿಯಾಗಿ ಅಲ್ಲಿಂದ ಅದು ಭಾಳ ಹೆಸರುವಾಸಿಯಾಗಿ ಬಂತು. ಮತ್ತು ನಮ್ಮ ಚಲುವರಾಯ ಸ್ವಾಮಿ ಅವರ ಜಿಲ್ಲೆ ಮಂಡ್ಯದಲ್ಲಿ ಅಣ್ಣೇಗೌಡರು 10 ಲಕ್ಷ ಪುಸ್ತಕಗಳು, ಸುಮಾರು 22 ಭಾಷೆಯಲ್ಲಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಬುಕ್ಗಳನ್ನು ಅವರ ಮನೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ. ಅವರು ಸಹ ಬುಕ್ಸ್ ಆಫ್ ರೆಕಾರ್ಡ್, ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಹೋಗಿರ್ತಕ್ಕಂಥದ್ದು. ಮತ್ತು ನಮ್ಮ ಭಾರತೀಯಜ್ಞವರ ಊರು ಪುತ್ತೂರು, ಅಲ್ಲಿ ಸುರೇಶ್ ನಾಯಕ್ ಅಂತ ಹೇಳಿ ಪಾಪ ಡಿಸೇಬಲ್ಡ್ ಮ್ಯಾನ್, ನೀವೆಷ್ಟೇ 1000 ಟೆಲಿಫೋನ್ ನಂಬರ್ಗಳಿದ್ರೂ ಸಹ ಭಾಳ ಸುಲಭವಾಗಿ ಹೇಳ್ತಕ್ಕಂಥವ್ರು, ಅವರು ಸಹ ರೆಕಾರ್ಡ್ ಮಾಡಿರ್ತಕ್ಕಂಥವ್ರು. ಅದಲ್ಲದೆ ಕುಟ್ಟಪ್ಪನವರಿಲ್ಲ, ಇಲ್ಲಿ ಕೊಡಗು ಜಿಲ್ಲೆ ಇಡೀ ಪ್ರಪಂಚದಲ್ಲಿ 5ನೇ ಅತಿ ಹೆಚ್ಚಿನ ಕಾಫಿ ಬೆಳೀತಕ್ಕಂಥದ್ದು. ಮತ್ತು ಅಲ್ಲಿರ್ತಕ್ಕಂಥ ವಾತಾವರಣಗಳು ಅದನ್ನು ನೋಡಿ ಅದನ್ನು ಸಹ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ಆಫ್ ರೆಕಾರ್ಡ್ಸಲ್ಲಿ ಕರ್ನಾಟಕದಲ್ಲಿ ಹೋಗಿರ್ತಕ್ಕಂಥದ್ದು. ಮತ್ತು ಭಾಳಷ್ಟು ಜನಪ್ರಿಯ ಅಲ್ಲ ಅಂತ ಹೇಳ್ಬೋದು, ಅನ್ಪಾಪ್ಯುಲರ್ ಆಗಿರ್ತಕ್ಕಂಥ KSRTC ಕೂಡ ಈ ಗವರ್ನೆನ್ಸಲ್ಲಿ ಇಡೀ ದೇಶದಲ್ಲಿ ಅದು ಸಹ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೋಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಿಡುತ್ತೇನೆ. ಆದ್ದರಿಂದ ಬೆಂಗಳೂರು ನಗರ ನಾನು ಹೇಳಿದರೆ ತಪ್ಪಾಗುತ್ತೆ. ನಮ್ಮ ಬಸವನಗುಡಿಯಲ್ಲಿ ನಮ್ಮ UB ವೆಂಕಟೇಶ್ವರವರ ಗಣೇಶ ಉತ್ಸವ ಅಂಥೇಳಿ 50 ವರ್ಷ ಸತತವಾಗಿ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು, ಅವ್ರಿಗೂ ಅದು ಸಹ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೋಗಿರ್ತಕ್ಕಂಥದ್ದು. ಈ ರೀತಿ ಹಲವಾರು ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ 43 ವರ್ಷಗಳ ಕಾಲ ನಿರಂತರವಾಗಿ ಸತತವಾಗಿ ಒಂದೇ ಕ್ಷೇತ್ರದಿಂದ, ಅದು ಒಂದೇ ಪಕ್ಷದಿಂದ, ಈಗ ಬೇರೆ ಪಕ್ಷ ಒಂದು ಲಾಸ್ಟ್ ಇದರಲ್ಲಿ ಒಂದೇ ಪಕ್ಷದಲ್ಲಿ ಸತತವಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಆರಿಸಿ ಬಂದಿರತಕ್ಕಂಥ ಇತಿಹಾಸ ಯಾರಾದರೂ ಸೃಷ್ಟಿ ಮಾಡಿದರೆ ನಮ್ಮೆಲ್ಲರ ಚೇರ್ಮನ್ ಆಗಿರ್ತಕ್ಕಂಥ ಸಭಾಪತಿಗಳು ಅಂತ ಹೇಳಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ನಾನು ಸಭಾಪತಿಗಳ ಸಂಬಂಧ ಭಾಳ ಹಳೆಯದು. ಅವರು ಕಬಡ್ಡಿ ಆಡೋರು, ಕಬಡ್ಡಿಯಲ್ಲಿ ಕಾಲು ಎಳೆಯೋ ಕೆಲಸ ಮಾತ್ರ ಅಲ್ಲ, ಕಬಡ್ಡಿ ಆಟದಲ್ಲಿ ಫಿಸಿಕಲ್ ಆಗೂ ಕೂಡ ನಾವು ದೈಹಿಕವಾಗಿ ಕೂಡ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ವಿ. ಆಗ್ಲಿಂದ ಅವರ ಪರಿಚಯ. 1980ನೇ ಇಸ್ವಿನಲ್ಲಿ ಬಂದಾಗ ಗುಂಡೂರಾಯರಾಗ ಮುಖ್ಯಮಂತ್ರಿ ಆಗಿದ್ದರು. ಆಗ್ಲಿಂದಲೂ ಸಹ ಕಟ್ಟ ಕಡೆವರೆಗೂ, ಆಮೇಲೆ ಕಾಂಗ್ರೆಸ್ ಪಕ್ಷ ಸೋಲ್ತು ಗೆಲ್ತು,
ಕಾಂಗ್ರೆಸ್ ಪಕ್ಷ ಸ್ವಲ್ಪ ಕಷ್ಟ ಸ್ಥಿತಿನಲ್ಲಿದ್ದಾಗಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಲ್ಲಿ ಯಾರು ಅವ್ರ ಸಮುದಾಯದ ಹೆಸರು ಹೇಳಿ ನಮ್ಮಲ್ಲಿ ಯಾರು ಆ ನಾಯಕರಿಲ್ಲ, ನೀವು ಬನ್ನಿ ಅಂದರೆ ಆ ಕೆಲಸ ಮಾತ್ರ ನಾನು ಮಾಡೋದಿಲ್ಲ. ನಾನು ಯಾವ ಪಾರ್ಟಿನಲ್ಲಿ ಇರ್ತೀನಿ ಅದೇ ಪಾರ್ಟಿನಲ್ಲಿ ಇರ್ತೀನಿ. ನಿಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಜನ ಒಪ್ಪೋದಿಲ್ಲ, ಅದರಿಂದ ನಾನು ಅಲ್ಲೇ ಇರ್ತೀನಿ ಅಂತೇಳಿ ದೊಡ್ಡತನ ತೋರಿಸಿ. ಯಾಕಂದರೆ ಈಗ ಚುನಾವಣೆ ಸಂದರ್ಭ ಬಂದರೆ ಅದೇನಂತ ಅದಕ್ಕೆ ಮೈಗ್ರೇಟರಿ ಬರ್ಡ್ಸ್ ಅಂತಾರೆ, ಅಲ್ಲ ಮೈಗ್ರೇಟರಿ ಬರ್ಡ್ಸ್ ಆಗ ಅದು ಬಂದಾಗ ಪಕ್ಷಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಅವ್ರು ಯಾವತ್ತೂ ಸಹ ಮಾಡಲಿಲ್ಲ. ಅವ್ರಿಗೆ ವಲಸೆ ಹಕ್ಕಿಗಳು ನನಗೆ ತಿಳಿದಾಗೆ ನಮ್ಮ ಪಕ್ಷದವ್ರವ್ರಿಗೆ ಮುಖ್ಯಮಂತ್ರಿ ಸ್ಥಾನದವ್ರಿಗೂ ಸಹ ಆಸೆ ತೋರಿಸಿದ್ರೂ ಕೂಡ ಇಲ್ಲ, ನಾನು ಇಲ್ಲೇ ಇರ್ತೀನಿ, ಈ ಪಕ್ಷದಲ್ಲಿ ನಾನು ಬೆಳೆದಿರೋನು, ನಮ್ಮ ವೋಟರ್ಸ್ ಯಾರಿದ್ದಾರೆ ಅವ್ರು ಕಾಂಗ್ರೆಸ್ ಪಕ್ಷವನ್ನು ಒಪ್ಪೋದಿಲ್ಲ ಅಂತ ಹೇಳಿ ಅಲ್ಲೇ ಬೆಳೆದಿರ್ತಕ್ಕಂಥ ಇದು ಕೇವಲ ಸಾಧನೆ ಅಂತ ಹೇಳಕ್ಕಾಗೋದಿಲ್ಲ. ಇಟ್ ರಿಫ್ಲೆಕ್ಟ್ಸ್ ಇಸ್ ಕ್ಯಾರೆಕ್ಟರ್. ಅಂದರೆ ಅವರ ಬದ್ಧತೆ ಏನಿದೆ ಅನ್ನೋದನ್ನ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಬೀಳ್ತೀನಿ. ಯಾಕಂದರೆ ಶೈಕ್ಷಣಿಕ ವಲಯದಲ್ಲಿ ಅದರಲ್ಲೂ ಸಹ ಆ ಭಾಗದಲ್ಲಿ ಬರೋದಿದ್ರೆ ಸುಲಭವಾದ ಕೆಲಸ ಅಲ್ಲ. ಅವರು ಸಹ ರಾಜಕೀಯದಲ್ಲಿ ಏರ್ಪೇರೆಲ್ಲ ನೋಡಿದ್ದಾರೆ. ಆದರೆ ಈ ಒಂದು ಸಾಧನೆ ಭಾಳ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥದ್ದು. ಈ ವರ್ಷ ವಾರ್ಷಿಕ ಪುಸ್ತಕದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 3 ಮಹನೀಯರ ಹೆಸರನ್ನು ಬಂದಿದೆ. ಅದರಲ್ಲಿ ಜ್ಯೋತಿ ಬಸು ಅವರು ಸುಮಾರು 23 ವರ್ಷಗಳ ಕಾಲ ವೆಸ್ಟ್ ಬೆಂಗಾಲಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ಅಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹೆಸರಲ್ಲಿ 3 ಹೆಸರು. ನಮ್ಮ ಸಭಾಪತಿಗಳು ಜ್ಯೋತಿ ಬಸು ಮತ್ತು ಚಾಮ್ಲಿಂಗ್ ಅಂತೇಳಿ, ಪವನ್ ಕುಮಾರ್ ಚಾಮ್ಲಿಂಗ್ ಅಂತೇಳಿ ಸಿಕ್ಕಿಂನ ಮುಖ್ಯಮಂತ್ರಿಗಳು. ಜ್ಯೋತಿ ಬಸು ಅವರು 23 ವರ್ಷ ಮಾಡಿರ್ಬೋದು, ಪವನ್ ಕುಮಾರ್ ಚಾಮ್ಲಿಂಗ್ ಅವರು 24 ವರ್ಷ ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಪ್ರೊಫೆಸರ್ ರಂಗ ಅಂತ ಹೇಳಿ ಕರ್ನೂಲಿಂದ ಒಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದರು, ಸುಮಾರು 60 ವರ್ಷಗಳ ಕಾಲ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಅವರು 52ನೇ ಇಸ್ವಿಯಿಂದ ಸಾಯೋವರೆಗೂ ಸಹ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು. ಅವರು ರೈತ ಹೋರಾಟದ ಪಿತಾಮಹ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಭಾಳಷ್ಟು ಹೆಸರುಗಳು ಕೇಳ್ತಾ ಇರ್ತೀವಿ, ಯಾಕಂದರೆ ನನಗೂ ಅವಕಾಶಗಳಿತ್ತು. ನಾನು ಮೊದಲನೇ ಬಾರಿಗೆ ರಾಜ್ಯಸಭೆ ಹೋದಾಗ ಅವ್ರು ಇನ್ನೂ ಜೀವಂತವಾಗಿದ್ದರು. ಅವರ ಒಡನಾಟ ನೋಡಿದಾಗ ಅವರ ಪಕ್ಕಾ ಗಾಂಧಿ ತತ್ವದ ಬಗ್ಗೆ ಅಚಲವಾದ ನಂಬಿಕೆ ಇಟ್ಕೊಂಡವರು 60 ವರ್ಷ ಇದ್ದರು. ಅದೇ ರೀತಿ ಅಧಿಕಾರ ಬಸವರಾಜ ಹೊರಟ್ಟಿಯವ್ರು ನಾನು ಯಾವತ್ತೂ ಸಹ ನೋಡಿದಾಗ ಸರಳವಾಗೇ ಇರೋರು. ನಾವೆಲ್ಲ ಫ್ಲೈಟ್ಗಳಲ್ಲಿ ಹೋಗ್ಬಿಟ್ರೆ ಅವ್ರು ಟ್ರೈನಲ್ಲೇ ಬರ್ತಾರೆ ಹುಬ್ಳಿಯಿಂದ ಬೆಂಗಳೂರಿಗೆ. ಅಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಷ್ಟೊಂದು ಸರಳತೆ ನಾನು ನೋಡಿರ್ತಕ್ಕಂಥದ್ದು ಡಾಕ್ಟರ್ ಮನಮೋಹನ್ ಸಿಂಗ್ರವ್ರ ಹತ್ರ. ಡಾಕ್ಟರ್ ಮನಮೋಹನ್ ಸಿಂಗ್ರವ್ರನ್ನ ಸಭಾಧ್ಯಕ್ಷರೇ ಸೇವಾದಳದ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದ್ದೆ. ಅಲ್ಲಿ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ತಾವು ಅವ್ರಿಗೆ ಹೇಳಬೇಕು ಅಂತೇಳಿ ಬರ್ತೀನಿ ಅಂತ ಹೇಳಿದ್ರು. ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡು ಕೂಡ ಹೇಳಿದೆ. ಆಮೇಲೆ ನೋಡಿದ್ರೆ ಬರೋಕ್ಕಾಗಲ್ಲ ಅಂದರು. ಆಮೇಲೆ ಪಿ ಎಗೆ ಮಾತಾಡಿದೆ, ಸರ್ ನೀವೇ ಬಂದು ಮಾತಾಡಿ, ನಾವು ಮಾತಾಡೋಕ್ಕಾಗಲ್ಲ ಅಂತ. ಡೆಲ್ಲಿಗೆ ಹೋಗಿ ಅವ್ರಿಗೆ ಹೇಳಿದೆ, ಸರ್ ನಾನು ಅನೌನ್ಸ್ ಮಾಡಿಬಿಡ್ತೀನಿ, ತಾವು ಬರಲಿಲ್ಲ ಅಂದರೆ ಹಿಂಗೆ ಅಂದರೆ. ನಾನು ಹೆಂಗಪ್ಪ ಬರೋದು ಅಂದರು. ಸರ್ ಫ್ಲೈಟ್ ಇದೆ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು ಅಂದರು. ಇಲ್ಲಪ್ಪ ಟಿಕೆಟ್ ಯಾರು ಕೊಡ್ತಾರೆ? ನಾನು ಸುಮ್ಮನೆ ಇರದೆ, ಸರ್ ಪಾರ್ಲಿಮೆಂಟ್ ಮೆಂಬರ್ಸ್ಗೆ 34 ಟಿಕೆಟ್ ವರ್ಷಕ್ಕೆ ಕೊಡ್ತಾರೆ, ಅದರಲ್ಲಿ ಒಂದು ಬನ್ನಿ ಸರ್ ಅಂತ. ನೋಡಪ್ಪ ಹರಿಪ್ರಸಾದ್, ನಾನು ಪಾರ್ಲಿಮೆಂಟ್ ಟಿಕೆಟ್ನ ಪಕ್ಷದ ಕೆಲಸಕ್ಕೆ ಉಪಯೋಗಿಸೋದಿಲ್ಲ. ಪಕ್ಷದ ಕೆಲಸಕ್ಕೆ ಬರಬೇಕಂದ್ರೆ ಪಕ್ಷನೇ ಕೊಡಬೇಕು ಅಂತೇಳಿ ದೊಡ್ಡತನ ಅವ್ರು ತೋರಿಸಿದ್ರು. ನಾವೆಲ್ಲ 3 ತಿಂಗಳಲ್ಲಿ ನಮ್ಮ ಟಿಕೆಟ್ ಎಲ್ಲ ಮುಗಿಸ್ಬಿಡ್ತಾ ಇದ್ವಿ. ಅಂಥ ಸರಳ ಜೀವಿ. ಅದನ್ನು ಬಿಟ್ಟರೆ ನಾನು ನಿಮ್ಮಲ್ಲೇ ನೋಡಿದ್ದು. ಯಾವಾಗಲೂ ಸಹ ಟ್ರೈನಲ್ಲೇ ಓಡಾಡಿಕೊಂಡು ಒಂದು ಸರಳ ಜೀವನವನ್ನು ನಡೆಸ್ತಕ್ಕಂಥವ್ರು. ಈ ಕೀರ್ತಿ ಕೇವಲ ಬಸವರಾಜ ಹೊರಟ್ಟಿ ಅವ್ರಿಗಲ್ಲ, ಇದು ನಮ್ಮ ಸದನಕ್ಕೆ ಸಂದ ಗೌರವ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಪಾರ್ಲಿಮೆಂಟ್ ಅನುಭವ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಏನಪ್ಪ ಸ್ಥಿತಿ, ವಿಧಾನ ಪರಿಷತ್ ಆಗಲಿ ವಿಧಾನಸಭೆಯಲ್ಲಿ, ಯಾಕಂದರೆ ಘಟಾನುಘಟಿಗಳಿದ್ದಂಥವ್ರು ಈಗ ಯಾರು ಆ ಥರ ಕಾಣ್ತಾ ಇಲ್ವಲ್ಲ ಅಂದಾಗ ಮುಂದಿನ ಪೀಳಿಗೆಗೆ ತಾವು ಒಂದು ಮಾರ್ಗದರ್ಶನ ಆಗಬೇಕು ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಈ ಒಂದು 2024ನೇ ಸಾಲಿನ ಏನು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೀರಿ, ಅದೇ ಮುಂದೆ ಬರ್ತಕ್ಕಂಥ ಪೀಳಿಗೆಗಳಿಗೂ ಸಹ ಅದಾಗಲಿ ಅಂಥೇಳಿ ನನ್ನ ಒಂದು ಆಶಯ. ಅದ್ರ ಜೊತೆಗೆ ಇದೇ ರೀತಿ ಮುಂದೆ ಈ ದಾಖಲೆಯನ್ನು ಸೃಷ್ಟಿ ಮಾಡಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲೂ ಸಹ ತಮ್ಮ ಹೆಸರು ಹೋಗಲಿ ಅಂಥೇಳಿ ತಮಗೆ ಶುಭಾಶಯವನ್ನು ಕೋರ್ತಾ, ಇದ್ರ ಜೊತೆಗೆ ಮೇರಿ ಕೋಮ್ ಅಂಥೇಳಿ ಮಣಿಪುರಿಂದ ಒಂದು ಮಹಿಳೆ, ಅವರು ಬಾಕ್ಸಿಂಗಲ್ಲಿ ಒಲಿಂಪಿಕ್ ಗೇಮ್ ಮೆಡಲ್ ಕೂಡ ತೆಗೆದುಕೊಂಡ್ರು. ಆದ್ದರಿಂದ ಮೇರಿ ಕೋಮ್ ಅವರಿದ್ದಾರೆ. ಜಾಸ್ತಿ ಜನ ಪೊಲಿಟಿಷಿಯನ್ಸ್ ಇಲ್ಲ,
ಕೈ ಬೆರಳಷ್ಟು ಎಣಿಸೋಷ್ಟು ಮಾತ್ರ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು. ತಮಗೆ ಬಂದಿರತಕ್ಕಂಥ ಈ ಒಂದು ಗೌರವ, ತಮಗೆ ತಾವು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಇತಿಹಾಸ ಮುಂದಿನ ಪೀಳಿಗೆಗೆ ಒಂದು ಮಾದರಿ ಆಗಲಿ ಅಂತ ಹೇಳಿ ತಮ್ಮ ಶುಭವನ್ನು ಕೋರಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.